ಪಾಕಿಸ್ತಾನದಲ್ಲಿ ಎಲ್ಇಟಿ ಟಾಪ್ ಕಮಾಂಡರ್ನ ಹತ್ಯೆಯಾಗಿದೆ. ಪಾಕ್ನಲ್ಲಿ ಉಗ್ರ ಅಬು ಸೈಫುಲ್ಲಾ ಖಾಲಿದ್ ಫಿನಿಶ್ ಆಗಿದ್ದಾನೆ. ಆರ್ಎಸ್ಎಸ್ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿದ್ದ ಹಿಂದಿನ ಮಾಸ್ಟರ್ ಮೈಂಡ್ ಈತ. 2006ರಲ್ಲಿ ನಡೆದಿತ್ತು ಈ ದಾಳಿ. ಆರ್ಎಸ್ಎಸ್ನ ಕೇಂದ್ರ ಕಚೇರಿ ಮೇಲೆ ನಡೆಸಿದ್ದ ದಾಳಿಯ ಹಿಂದಿದ್ದದ್ದು ಈತನೇ. ಈತ ನೇಪಾಳದಲ್ಲಿ ಇದ್ಕೊಂಡು ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನ ಈ ರೀತಿಯಾದಂತಹ ದಾಳಿಗಳನ್ನ ನಡೆಸೋದಕ್ಕೆ ಪ್ಲಾನ್ ಹಾಕೊಡ್ತಾ ಇದ್ದ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಸೈಫುಲ್ಲಾ ಖಾಲಿದ್ ಖತಮ್ ಆಗಿದ್ದಾನೆ. ಉಗ್ರರು ಭಾರತದ ಒಳನುಸುಳೋದಕ್ಕೆ ಈತ ನೆರವು ನೀಡ್ತಾ ಇದ್ದ. ನೇಪಾಳ ಮತ್ತೆ ಭಾರತದ ಗಡಿಯ ಮೂಲಕ ಉಗ್ರರು ಒಳಗೆ ನುಸುಳೋದಕ್ಕೆ ನೆರವು ನೀಡ್ತಾ ಇದ್ದ. ಆ ಮೂಲಕ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನ ನಡೆಸೋದಕ್ಕೆ ಈತ ಸ್ಕೆಚ್ ಹಾಕ್ತಾ ಇದ್ದ. ಈಗ ಪಾಕಿಸ್ತಾನದಲ್ಲಿ ಉಡೀಸಾಗಿದ್ದಾನೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಉಗ್ರ ಸೈಫುಲ್ಲಾ ಹತ್ಯೆಯಾಗಿದ್ದಾನೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಭಾರತದ ಪಾಲಿಗೆ ಈತ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ. ಒಂದು ಕಡೆ ಆಪರೇಷನ್ ಸಿಂಧೂರದಲ್ಲಿ ಈಗಾಗಲೇ ಭಾರತ 100 ಉಗ್ರಗಾಮಿಗಳನ್ನ ಹೊಡೆದುರುಳಿಸಿದೆ. ಮುಂದುವರೆದಂತೆ ಕಾಶ್ಮೀರದಲ್ಲಿ ಆಪರೇಷನ್ ಕೆಲ್ಲಾರ್ ನಡೀತಾ ಇದೆ ಉಗ್ರರನ್ನ ದಮನಿಸೋದಕ್ಕೆ. ಈ ಮಧ್ಯೆ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಉಗ್ರ ಸೈಫುಲ್ಲಾ ಖಾಲಿದ್ ಹತ್ಯೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಕಾಶೆಂಪುರ್. ಜಗದೀಶ್, ಒಂದ್ ಕಡೆ ಭಾರತದ ಒಳಗೆ ಆಪರೇಷನ್ ಕೆಲ್ಲಾರ್ ಉಗ್ರರನ್ನ ಸೆದೆಬಡಿಯೋ ಕಾರ್ಯಾಚರಣೆ, ಮತ್ತೊಂದು ಕಡೆ ಪಾಕಿಸ್ತಾನದಲ್ಲೇ ಈ ಉಗ್ರ ಸೈಫುಲ್ಲಾ ಖಾಲಿದ್ ಹತ್ಯೆಯಾಗಿರೋದು. ಏನ್ ತಿಳಿದು ಬರ್ತಾ ಇದೆ ಈ ಬಗ್ಗೆ? ವಿಜಯ್, ಈಗಾಗಲೇ ಏನಂದ್ರೆ ಭಾರತದಲ್ಲಿ ಆಪರೇಷನ್ ಕೆಲ್ಲಾರ್ ಅಡಿಯಲ್ಲಿ ಬಹಳಷ್ಟು ಜನ ಉಗ್ರರನ್ನ ಹತ್ಯೆ ಮಾಡುವಂತಹ ಕೆಲಸ ಮತ್ತೆ ಆಪರೇಷನ್ ಮಾಡುವಂತಹ ಕೆಲಸ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಪಾಕಿಸ್ತಾನ ಕೂತ್ಕೊಂಡು ಭಾರತದಲ್ಲಿ ರಿಮೋಟ್ ಕಂಟ್ರೋಲ್ ರೀತಿಯಲ್ಲಿ ವರ್ಕ್ ಮಾಡಿಸ್ತಾ ಇದ್ರಲ್ಲ, ಅಂತಹ ಮೂಲ ವ್ಯಕ್ತಿಗಳನ್ನ ಸಹಿತ ಹತ್ಯೆ ಮಾಡುವಂತಹ ಕೆಲಸ ಈಗ ಭಾರತ ಮಾಡ್ತಾ ಇದೆ. ಮತ್ತೆ ಅದು ಭಾರತನೇ ಮಾಡ್ತಾ ಇದೆ ಅನ್ನುವಂಥದ್ದಲ್ಲ, ಯಾಕಂದ್ರೆ ಅನಾಮಧೇಯ ವ್ಯಕ್ತಿ ಏನೋ ಕೊಲೆ ಮಾಡಿದಾನೆ ಅನ್ನುವಂತಹ, ಹತ್ಯೆ ಮಾಡಿದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಏನಂದ್ರೆ ಈ ಸೈಫುಲ್ಲಾ ಖಾಲಿದ್ ಯಾರು ಅಂತ ನೋಡ್ತಾ ಹೋದ್ರೆ, ಇವನು 2006ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ RSS ಕಚೇರಿ ಮೇಲೆ ಏನಂದ್ರೆ ಬಾಂಬ್ ದಾಳಿ ಮಾಡುವಂತಹ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥದ್ದನ್ನ ಇವನ ಮೇಲೆ ಇರುವಂತಹ ದೊಡ್ಡ ಆರೋಪ. ಮತ್ತೆ 2001ರಲ್ಲಿ ರಾಂಪುರದಲ್ಲಿರುವಂತಹ CRPF ಶಿಬಿರದ ಮೇಲೂ ಸಹಿತ ದಾಳಿ ಮಾಡಲಾಗಿತ್ತಲ್ಲ, ಅದರಲ್ಲೂ ಸಹಿತ ಇವನ ಹೆಸರು ಮೂಲವಾಗಿ ತಳಕು ಹಾಕೊಳ್ಳುತ್ತೆ. ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ 2005ರಲ್ಲಿ ಬೆಂಗಳೂರಿನಲ್ಲಿ ಒಂದು ದಾಳಿ ಆಗುತ್ತಲ್ಲ, ಆ ಒಂದು ISSC ದಾಳಿಯ ಸಂದರ್ಭದಲ್ಲೂ ಸಹಿತ ಇವನ ಪಾತ್ರ ಪ್ರಮುಖವಾಗಿರುವಂತದ್ದು ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಇವನು ಬಹಳಷ್ಟು ದಿವಸಗಳ ಕಾಲ ಏನಂದ್ರೆ ತಲೆಮರೆಸಿಕೊಂಡು ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ಪಾಕಿಸ್ತಾನ ಆಗಿರ್ಬೋದು ಮತ್ತೆ ನೇಪಾಳ ಆಗಿರ್ಬೋದು, ನೇಪಾಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವನು ಅಲ್ಲೇ ದಿನಗಳನ್ನ ಕಳೀತಾ ಇದ್ದ ಅನ್ನುವಂತಹ ಮಾಹಿತಿ ಏನಂತಂದ್ರೆ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಜೊತೆಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಏನಿದೆಯಲ್ಲ ISI, ಅದರ ಜೊತೆಗೂ ಸಹಿತ ಸಂಬಂಧವನ್ನ ಹೊಂದಿದ್ದ. ಮತ್ತೆ ಭಾರತದ ಭದ್ರತಾ ಸಂಸ್ಥೆಗಳ ಜೊತೆಗೆ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲೂ ಸಹಿತ ಇವನ ಹೆಸರು ಸೇರಿಸಲಾಗಿತ್ತು. ಇವನ್ನ ಹತ್ಯೆ ಮಾಡೋದು ವಿಚಾರದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನಾದ್ರೆ ಹಿಂದೆನೂ ಸಹಿತ ಇವನನ್ನ ಸೆರೆ ಹಿಡಿಬೇಕು ಅಥವಾ ಇವನ್ನ ಹತ್ಯೆ ಮಾಡ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇತ್ತು. ಆದ್ರೆ ಈಗ ಅನಾಮಧೇಯ ವ್ಯಕ್ತಿ ಅವನನ್ನ ಹತ್ಯೆ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ಭಾರತಕ್ಕೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಇಂತಹ ಅತಿ ದೊಡ್ಡದಾಗಿರ್ತಕ್ಕಂತಹ ಸೈಫುಲ್ಲಾ ಖಾಲಿದ್ ಉಗ್ರ ಇದನ್ನಲ್ಲ, ಮಾಸ್ಟರ್ ಮೈಂಡ್, ಬಹಳಷ್ಟು ದಾಳಿಗಳ ಮಾಸ್ಟರ್ ಮೈಂಡ್, ಇವನನ್ನ ಹತ್ಯೆ ಹತ್ಯೆ ಆಗಿರುವಂತದ್ದು ಒಂದು ರೀತಿಯಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಒಂದು ಭಾರತದ ಒಳಗಡೆ ಮತ್ತೆ ಭಾರತದ ಹೊರಗಡೆಯೂ ಸಹಿತ ಕಾರ್ಯಾಚರಣೆ ನಡೀತಿದೆಯಾ ಅನಾಮಧೇಯ ವ್ಯಕ್ತಿ ಹೆಸರಲ್ಲಿ ಅಂತ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮತ್ತೆ ಭಾರತಕ್ಕೆ ಇದು ಒಂದು ರೀತಿಯ ಸಂತಸದ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಜಗದೀಶ್, ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ ಪಹಲ್ಗಾಮ್ ಉಗ್ರ ದಾಳಿಯ ಹೊಣೆ ಹೊತ್ಕೊಂಡಿದ್ದಂತಹ RTF ಏನಿದೆ ಅದರ ಮುಖ್ಯಸ್ಥ ಈತ ಈಗ ಪಾಕಿಸ್ತಾನದಲ್ಲಿ ಈ ರೀತಿ ಹತ್ಯೆಗೀಡಾಗಿರೋದು ಎಲ್ಲವನ್ನು ಗಮನಿಸಿದ್ರೆ ಭಾರತ ಇದರ ಹಿಂದೆ ಇದೆಯಾ ಅನ್ನುವಂಥದ್ದನ್ನ ಪಾಕಿಸ್ತಾನ ಅನುಮಾನಿಸೋದ್ರಲ್ಲಿ ಸಂದೇಹ ಇಲ್ವಾ ಅಂತ? ಖಂಡಿತವಾಗ್ಲೂ ವಿಜಯ್, ಯಾಕಂದ್ರೆ ಎಲ್ಲಿ ಭಾರತದಲ್ಲಿ ಅತಿ ದೊಡ್ಡದಾದಂತಹ ಹತ್ಯಾಕಾಂಡ ಆಗುತ್ತೆ, 4 ಜನರು ಸೇರ್ಬಿಟ್ಟು 26 ಜನರನ್ನ ಅನಾವಶ್ಯವಾಗಿ ಏನಂದ್ರೆ ಹತ್ಯೆ ಮಾಡಿರುವಂತದ್ದು, ಅದು ನಿರ್ದಾಕ್ಷಿಣ್ಯವಾಗಿನಂತಂದ್ರೆ ಹೆಸರನ್ನ ಕೇಳಿ, ಧರ್ಮವನ್ನ ಕೇಳಿ, ಮತ್ತೆ ಏನಂದ್ರೆ ಹೋಗಿ ಮೋದಿ ಅವರಿಗೆ ಹೇಳಿ ಅನ್ನುವಂತಹ ಸಂದೇಶವನ್ನ ಕೊಟ್ಟು ಹತ್ಯೆ ಮಾಡಿರುವಂತದ್ದಿದೆಯಲ್ಲ, ಇದು ಯಾರೂ ಸಹಿತ ಒಪ್ಕೊಳ್ಳೋದಕ್ಕಾಗದೇ ಇರುವಂತಹ ವಿಚಾರ. ಮತ್ತೆ ಇಂತಹ ದುಷ್ಕೃತ್ಯಕ್ಕೆ ಕಾರಣ ಆಗಿರ್ತಕ್ಕಂತಹ ಆ 4 ಜನರ ಏನಂದ್ರೆ ಉಗ್ರರ ಸೆರೆ ಹಿಡಿಯುವ ಸಲುವಾಗಿ ಭಾರತ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಇದರ ಸಂಪೂರ್ಣವಾದಂತಹ ಹೊಣೆಯನ್ನು ಹೊತ್ತಿರುವಂತದ್ದು ಲಷ್ಕರ್ ಎ ತೊಯ್ಬಾ. ಈ ಲಷ್ಕರ್ ಎ ತೊಯ್ಬಾದ ಕಮಾಂಡ್ರೆ ಈಗ ಏನಂತಂದ್ರೆ ಸೈಫುಲ್ಲಾ ಖಾಲಿದ್. ಈ ಸೈಫುಲ್ಲಾ ಖಾಲಿದ್ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಆಗಿ ಏನಂತ ಕಾರ್ಯನಿರ್ವಹಿಸ್ತಾ ಇದ್ದ. ಮತ್ತೆ ಎಲ್ಲೆಲ್ಲಿ ದಾಳಿಯನ್ನ ಮಾಡಬೇಕು, ಎಲ್ಲೆಲ್ಲಿ ಯಾವ ರೀತಿಯಾಗಿ ಹತ್ಯೆಗಳನ್ನ ಮಾಡಬೇಕು, ಮತ್ತೆ ಉಗ್ರರಿಗೆ ಯಾವ ರೀತಿಯಾಗಿ ಟ್ರೈನಿಂಗ್ ಅನ್ನ ಕೊಡಬೇಕು, ಅದ್ರ ಜೊತೆಗೆ ಟ್ರೈನಿಂಗ್ ಸಂದರ್ಭದಲ್ಲಿ ಏನಂದ್ರೆ ಯಾವ ಭಾಗದಲ್ಲಿ ಹೋಗಿ ದಾಳಿಯನ್ನ ಮಾಡಬೇಕು, ಅವರಿಗೆ ಎಕ್ವಿಪ್ಮೆಂಟ್ಸ್ ಗಳ ಎಲ್ಲಿಂದ ತರಬೇಕು, ಗನ್ ಗಳನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡಬೇಕು, ಎಲ್ಲವನ್ನ ಸಹಿತ ಟ್ರೈನಿಂಗ್ ಕೊಡುವಂತಹ ಕಮಾಂಡರ್ ಈತ. ಇಂತಹ ಕಮಾಂಡರ್ ಈಗ ಪಾಕಿಸ್ತಾನದಲ್ಲಿ ಹತ್ಯೆ ಆಗ್ತಾ ಇರುವಂತದ್ದು ದೊಡ್ಡ ಮಟ್ಟಿಗೆ ಭಾರತಕ್ಕೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ.
ಕಾರಣ ಏನು ಅಂತಂದ್ರೆ ಈ ಪೆಹಲ್ಗಾಮ್ ಮತ್ತೆ ಬೈಸರನ್ ದಾಳಿಯಲ್ಲಿ ಆಗಿರ್ತಕ್ಕಂತಹ ಆ 4 ಜನರ ಲಿಂಕ್ ಇವನ ಜೊತೆಗೆ ನೇರವಾಗಿ ತಳಕು ಹಾಕೊಳ್ತಾ ಇರುವಂತದ್ದು. ಮತ್ತೆ ಈ ಹಿಂದೆಯೂ ಸಹಿತ ನೀವು ಅಬ್ಸರ್ವ್ ಮಾಡಬಹುದು, ಕಳೆದ ಒಂದು 6 ತಿಂಗಳ ಹಿಂದೆ ಏನಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದಲ್ಲಿ ಬಹಳಷ್ಟು ಜನ ಉಗ್ರರ ಹತ್ಯೆ ಆಗ್ತಾ ಹೋಯ್ತು. ಅಂದ್ರೆ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳು ಏನೇನಿದ್ದಾರೆ ಅವರ ಹತ್ಯೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದಲ್ಲಿ ಆಗ್ತಾ ಹೋಯ್ತು. ಏಕಾಏಕಿ ಅವರ ಸಾವಿನ ಸುದ್ದಿ ಬರುತ್ತೆ, ಏಕಾಏಕಿ ಅವರ ಹತ್ಯೆ ಆಗುತ್ತೆ, ಏಕಾಏಕಿ ಅವರು ಏನೋ ಅನಾಮಧೇಯ ವ್ಯಕ್ತಿ ಬಂದು ಕೊಲೆಯನ್ನ ಮಾಡ್ಬಿಡ್ತಾರೆ ಅಥವಾ ಹತ್ಯೆಯನ್ನ ಮಾಡ್ಬಿಡ್ತಾರೆ. ಆ ಎಲ್ಲಾ ವ್ಯಕ್ತಿಗಳು ಸಹಿತ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳು. ಅಂತವರ ಹತ್ಯೆಯ ಲಿಸ್ಟ್ ಅಲ್ಲಿ ಈಗ ಈ ಹೊಸದಾಗಿ ಏನಂತಂದ್ರೆ ಏನೋ ಹೋಗಿರುವಂತದ್ದು ಲಷ್ಕರ್ ಎ ತೊಯ್ಬಾದ ಉನ್ನತ ಮಟ್ಟದ ಕಮಾಂಡರ್ ಆಗಿರುವಂತಹ ಸೈಫುಲ್ಲಾ ಖಾಲಿದ್. ಇದು ಭಾರತದ ಕಡೆಗಿಂದ ಬೊಟ್ಟು ಮಾತು ತೋರಿಸೋಕ್ಕಿಂತ ಪಾಕಿಸ್ತಾನದ ಒಳಗಡೆ ಇರತಕ್ಕಂತಹ ತಮ್ಮ ನೀಚ ಬುದ್ಧಿಯ ಉಗ್ರರನ್ನ ಏನಂದ್ರೆ ಪೋಷಿಸುವಂತಹ ಪಾಕಿಸ್ತಾನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು, ಯಾರು ಹತ್ಯೆ ಮಾಡಿದ್ರು ಅನ್ನೋದಕ್ಕಿಂತ ಇಂತಹ ಒಬ್ಬ ಉಗ್ರ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ದುಷ್ಕೃತ್ಯಗಳನ್ನ ಎಸಗಿರ್ತಕ್ಕಂತಹ ಉಗ್ರ ಈಗ ಹತ್ಯೆ ಆಗಿರುವಂತದ್ದು ಒಂದ್ ರೀತಿಯಲ್ಲಿ ಏನಂದ್ರೆ ಭಾರತದ ಪಾಲಿಗೆ ಒಂದು ಸಂತಸದ ವಿಚಾರ ಅಂದ್ರೂ ಸಹಿತ ತಪ್ಪಾಗಲಾರದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.